ಗೋ ಬ್ಯಾಕ್ ಅಭಿಯಾನಕ್ಕೆ ಶೋಭಾ ಡೋಂಟ್ ಕೇರ್. ಏನೇ ಅಭಿಯಾನ ಮಾಡಿದ್ರೂ ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ. ಗೋ ಬ್ಯಾಕ್ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಶೋಭಾ ಕರಂದ್ಲಾಜೆ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ನಾನು ಯಾವುದಕ್ಕೂ ಕೂಡ ಕೇರ್ ಮಾಡೋದಿಲ್ಲ, ಏನ್ ಬೇಕಾದರೂ ಅಭಿಯಾನ ಮಾಡ್ಕೊಳ್ಳಿ, ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ₹1 ಗುತ್ತಿಗೆ ಹಣ ಪಡೆಯದೆ ಕೆಲಸವನ್ನ ಮಾಡಿಸಿದ್ದೇನೆ. ಯಾವ ಗುತ್ತಿಗೆದಾರರ ಜೊತೆಗೂ ಕೂಡ ನಾನು ಚಾ ಸೇವಿಸಿಲ್ಲ. ಗುತ್ತಿಗೆದಾರರ ಮುಖ ನೋಡದೆ ಕೆಲಸವನ್ನ ಮಾಡಿದ್ದೇನೆ. ಕೇಂದ್ರದ ಯೋಜನೆ ಜನರಿಗೆ ತಲುಪಿಸುವುದಕ್ಕೆ ನಾನು ಸಾಕಷ್ಟು ಶ್ರಮ ವಹಿಸಿದ್ದೇನೆ. ಪರ ವಿರೋಧ ಮಾತನಾಡಿದ್ರೂ ಕೂಡ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಇನ್ನು ಕಳೆದ ಚುನಾವಣೆಯಲ್ಲೂ ಕೂಡ ಇಂತಹ ಅಭಿಯಾನ ಮಾಡಿದ್ರು. ಆದರೆ ಇಂತಹ ಅಭಿಯಾನಗಳಿಗೆ, ಪರ ವಿರೋಧ ಚರ್ಚೆಗಳಿಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಅವರು ಖಡಕ್ಕಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಗೋ ಬ್ಯಾಕ್ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಉತ್ತರಿಸಿದ್ದಾರೆ. ವಿರೋಧಗಳು ನನಗೆ ರಾಜಕೀಯದಲ್ಲಿ ಹೊಸದಲ್ಲ. ನಾನು ಮಂತ್ರಿ ಇದ್ದಾಗಲೇ ನನ್ನ ರಾಜೀನಾಮೆಯನ್ನು ತಗೊಂಡಂತ ಉದಾಹರಣೆ ಇದೆ. ರಾಜಕೀಯವಾಗಿ ಎದುರಿಸ್ತಾ ನಾನು ಬಂದಿದ್ದೀನಿ. ಎಲ್ಲ ಅವಮಾನಗಳು ರಾಜಕೀಯದಲ್ಲಿ ಬರ್ತವೆ. ಆದರೆ ಪ್ರಾಮಾಣಿಕವಾಗಿ ಯಾವುದೇ ಒಬ್ಬ ಕಾಂಟ್ರಾಕ್ಟರ್ ಹತ್ರ ₹1 ತಗೊಳ್ಳದೆ, ಒಂದು ಚಾ ಕುಡಿಯದೆ, ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ಇಲ್ಲದೆ ಕೇಂದ್ರ ನರೇಂದ್ರ ಮೋದಿ ಅವರು ಕೊಟ್ಟಂತ ಒಂದೊಂದು ಯೋಜನೆಯನ್ನ, ಒಂದೊಂದು ಪೈಸೆಯನ್ನ ಜನಕ್ಕೆ ತಲುಪಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಅದಕ್ಕಾಗಿ ಇವತ್ತು ಯಾರೋ ವಿರೋಧ ಮಾಡ್ತಾರೆ, ಟಿಕೆಟ್ ಕೇಳುವವರು ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ, ನಿಮಗೂ ಮಾಧ್ಯಮಕ್ಕೆ ಯಾರಾದರೂ ತಿಳಿಸ್ತಾರೆ ಅಂತಂದರೆ ಅದನ್ನು ನಾನು ಬಹಳ ಸ್ಪಷ್ಟ ಇದ್ದೀನಿ. ಈ ಚುನಾವಣೆಯ ನಾವು ಅಭಿವೃದ್ಧಿಯ ಆಧಾರದಲ್ಲೇ ಎದುರಿಸ್ತೀವಿ. ಯಾವ ವೈಯಕ್ತಿಕ ಎದುರಾಳಿಯ ನಿಂದನೆ ಮಾಡಲ್ಲ, ಯಾವುದರ ಬಗ್ಗೆನೂ ನಾನು ಮಾತಾಡಲ್ಲ. ಆದರೆ ನನ್ನ ಉಡುಪಿ ಚಿಕ್ಕಮಗಳೂರಿನ ಕ್ಷೇತ್ರದ ಚುನಾವಣೆ ಅದು ಅಭಿವೃದ್ಧಿಯ ಹೆಸರಲ್ಲೇ ನಡೆಯುತ್ತೆ, ಅಭಿವೃದ್ಧಿಯ ಹೆಸರಲ್ಲೇ ಚರ್ಚೆ ಆಗುತ್ತೆ, ಚರ್ಚೆ ಆಗಬೇಕು. 10 ವರ್ಷದ ಹಿಂದೆ ಈ ಜಿಲ್ಲೆಯಲ್ಲಿ ಏನು ಮೂಲಭೂತ ಸೌಕರ್ಯ ಇತ್ತು, ಇವತ್ತು ಮೂಲಭೂತ ಸೌಕರ್ಯವನ್ನು ನಾವು 10 ವರ್ಷದಲ್ಲಿ ಹೆಚ್ಚು ಮಾಡೋಕ್ಕೆ ಎಷ್ಟಾಗಿದೆ, ಇದರ ಆಧಾರದಲ್ಲಿ ಚರ್ಚೆ ಆಗಬೇಕನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಟಿಕೆಟ್ ಎಲ್ಲರೂ ಕೇಳ್ಬೋದು, ಆದರೆ ಇನ್ನೊಬ್ಬರಿಗೆ ಅವಮಾನ ಮಾಡಿ, ಇನ್ನೊಬ್ಬರ ತೇಜೋವಧ ಮಾಡಿ ಟಿಕೆಟ್ ಕೇಳ್ತೀವಿ ಅಂತ ಯಾರಾದರೂ ಅಂದ್ಕೊಂಡ್ರೆ ಇದನ್ನು ಎಲ್ಲವನ್ನ ಕೂಡ ಎಲ್ಲರೂ ಗಮನಿಸ್ತಾ ಇದ್ದಾರೆ, ಜನನೂ ಗಮನಿಸ್ತಾ ಇದ್ದಾರೆ, ಹೈಕಮಾಂಡ್ ಗಮನಿಸ್ತಾ ಇದೆ. ಅದಕ್ಕಾಗಿ ಅದು ಬರುವಂಥದ್ದಿಂದಲೇ ಅದಕ್ಕೆ ಉತ್ತರವನ್ನು ಯಾರು ಕೊಡಬೇಕಾ ಅವರೇ ಕೊಡ್ತಾರೆ. ವಿರೋಧಗಳು